ಶಿರೂರಿನಲ್ಲಿ ಚುರುಕುಗೊಂಡ ರಕ್ಷಣಾ ಕಾರ್ಯಾಚರಣೆ. ಜಡಿ ಮಳೆ, ರೈನ್ ಕೋಟ್, ಕಾಲಿಗೆ ಗಮ್ ಬೂಟ್, ರಣ ಮಳೆಯಲ್ಲೇ ಘಟನಾ ಸ್ಥಳ ವೀಕ್ಷಿಸಿದ ಸಿಎಂ ಸಿದ್ದರಾಮಯ್ಯ. ಇನ್ನು ಘಟನಾ ಸ್ಥಳದಲ್ಲಿ ಮಿಲಿಟರಿ ಪಡೆ ಕಾರ್ಯಾಚರಣೆ. ಟ್ರಕ್ ಚಾಲಕ ಅರ್ಜುನ್ಗಾಗಿ ಇನ್ನೂ ಹುಡುಕಾಟ. ಹಾಸನದಲ್ಲಿ ಕುಸಿತ ಪ್ರದೇಶದ ಸ್ಥಳ ವೀಕ್ಷಿಸಿದ ಎಚ್ಡಿಕೆ ಮತ್ತು ಆರ್ ಅಶೋಕ್. ಗುಡ್ಡ ಕುಸಿತದ ಪ್ರದೇಶ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ. ಮೈದುಂಬಿ ಹರಿತಾ ಇರುವಂತಹ ಜಲಪಾತಗಳು. ಬದ್ರಿಯ ಒಡಲಲ್ಲಿ ಪ್ರವಾಸಿಗರಿಂದ ರಿವರ್ ರಾಫ್ಟಿಂಗ್. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಅಂಕೋಲಾದ ಶಿರೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತದ ಕಾರ್ಯಾಚರಣೆ 6ನೇ ದಿನವೂ ಕೂಡ ಮುಂದುವರೆದಿದೆ. ಗುಡ್ಡ ಕುಸಿತದಿಂದಾಗಿ ಅಧಿಕೃತವಾಗಿ 10 ಜನ ಮೃತರಾಗಿದ್ದಾರೆ ಅಂತೇಳಿ ಜಿಲ್ಲಾಡಳಿತ ಮಾಹಿತಿ ಕೊಟ್ಟಿದೆ. ಇದುವರೆಗೂ ಕಾರ್ಯಾಚರಣೆಯಲ್ಲಿ 7 ಮೃತದೇಹಗಳು ಪತ್ತೆಯಾಗಿವೆ. ಇನ್ನು 3 ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ನದಿಯಲ್ಲಿ ಮಣ್ಣು ಮಿಶ್ರಿತ ನೀರು ಹರಿತಾ ಇರೋದ್ರಿಂದ ಶವಗಳನ್ನು ಹುಡುಕುವುದು ತಲೆನೋವಾಗಿದೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಒಂದು ಬದಿಯ ಮಣ್ಣು ತೆರವು ಮುಕ್ತಾಯವಾಗಿದೆ. ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಮಳೆಯಲ್ಲಿಯೇ ಪರಿಶೀಲನೆ ನಡೆಸಿದ್ರು. ಗುಡ್ಡ ಕುಸಿತ ಇರುವುದು ಹಾಗೂ ಕಾರ್ಯಾಚರಣೆಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡ್ರು. ಇನ್ನು ಸ್ಥಳಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಮಿಲಿಟರಿ ತಂಡ ಧಾವಿಸಿದೆ. ಮಳೆಯಾಗ್ತಾ ಇರುವುದರಿಂದ ಮಣ್ಣು ಕುಸಿತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಕೊಂಚ ವಿಳಂಬವಾಗ್ತಿದೆ. ಕುಸಿತವಾದ ಮಣ್ಣಿನ ಅಡಿ ಅರ್ಜುನ ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಕೇರಳ ಮೂಲದ ಟ್ರಕ್ ಚಾಲಕ ಅರ್ಜುನ ನಾಪತ್ತೆಯಾಗಿದ್ದು, ಟ್ರಕ್ನಲ್ಲಿ ಕೇರಳಕ್ಕೆ ಅರ್ಜುನ ಮರಗಳನ್ನು ಒಯ್ತಾ ಇದ್ದ. ಈ ವೇಳೆ ಗುಡ್ಡ ಕುಸಿದಿದ್ದು ಟ್ರಕ್ ಇರುವಂತಹ ಜಾಗದಲ್ಲಿ ಶೋಧ ಕಾರ್ಯವನ್ನು ಮಾಡುತ್ತಿದ್ದಾರೆ. ಜಿಲ್ಲಾಡಳಿತ ಕೂಡ ಎಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ 5 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕು ಅಂತ ಅವತ್ತು 5 ಲಕ್ಷ ರೂಪಾಯಿ ಕೊಟ್ಟಾಗಿದೆ. ಇನ್ನು ಡೆಡ್ ಬಾಡಿ ರಿಕವರ್ ಹೋದ್ರೆ ಒಂದು ವೇಳೆ ಆದರೆ ಮಿಸ್ಸಿಂಗ್ ಆಗಿರೋದಕ್ಕಂಥದ್ದು, ಒಂದು ವೇಳೆ ಸತ್ತೋಗಿದ್ರೆ ಆ ಬಾಡಿ ರಿಕವರ್ ಆಗಿದ್ರೆ ಅವ್ರಿಗೂ ಕೂಡ 5 ಲಕ್ಷ ರೂಪಾಯಿ. 10 ಜನ ಮಿಸ್ಸಿಂಗ್ ಆಗಿರೋದು ಗೊತ್ತಾಯ್ತಾ? ಶಾಸ್ತ್ರ ಹೇಳಿದ್ರು ಅವ್ರು ಹೇಳಿದ್ರು ಅಲ್ಲ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಹಾಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ. ಸಕಲೇಶಪುರ ತಾಲೂಕಿನ ಕೊಲ್ಲಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಕುಸಿದಿದೆ. ಸಕಲೇಶಪುರ ದೊಡ್ಡ ತಪ್ಪಲು ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಇನ್ನು ಮಳೆ ನಡುವೆಯೂ ಕೂಡ ಮಳೆ ಹಾನಿ ಪ್ರದೇಶಕ್ಕೆ ಎಚ್ಡಿಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ನಂತರ ಕುಮಾರಸ್ವಾಮಿ ಮಾತನಾಡಿ, ಕಳೆದ 5-6 ದಿನಗಳಿಂದ ದೊಡ್ಡ ಮಟ್ಟದ ಮಳೆ ಆಗ್ತಾ ಇದೆ. ಮಳೆಯಿಂದ ಆಗಿರುವಂತಹ ಅನಾಹುತಗಳು, ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು. ಶಿರೂರಿನಲ್ಲಿ ಮಳೆ ಮುಂದುವರೆದ್ರೆ ಇನ್ನೂ ಭೂಕುಸಿತ ಉಂಟಾಗುತ್ತೆ. ಕಳಪೆ ಹಾಗೂ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಲಾಗಿದೆ. ಈ ಬಗ್ಗೆ ಕೇಂದ್ರದ ಭೂ ಸಾರಿಗೆ ಸಚಿವರಿಗೆ ಮಾಹಿತಿಯನ್ನ ನೀಡ್ತೀನಿ ಅಂತ ತಿಳಿಸಿದ್ರು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅದರಿಂದ ಹೊರಗೆ ಬರೋದಿಕ್ಕಾಗ್ತಾ ಇಲ್ಲ. ಅದಕ್ಕೆ ಸರ್ಕಾರದವರು ಬ್ಯುಸಿ ಇದ್ದಾರೆ. ಮಳೆ ಹಾನಿ ಪೀಡಿತರಿಗೆ ಸರ್ಕಾರ ಪರಿಹಾರ ನೀಡೋದಕ್ಕೆ ಇನ್ನೂ ಶುರು ಮಾಡಿಲ್ಲ ಅಂತ ಕಿಡಿಕಾರಿದ್ರು. ಈ ಮಳೆಯ ಅನಾಹುತದಿಂದ ಮೂಲಭೂತ ಸೌಕರ್ಯಗಳ ಮೇಲಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅನ್ನೋದನ್ನ ಹೇಳಿಕ್ ಬಯಸ್ತೀನಿ. ನಾನು ಶಿರೂರಿನಲ್ಲಿ ಇನ್ನೂ ಸಹ ಲ್ಯಾಂಡ್ ಸ್ಲೈಡ್ ಆಗ್ತಕ್ಕಂಥ ವಾತಾವರಣ ಇದೆ. ನಾನು ಏನು ಕಣ್ಣಾರೆ ನೋಡಿದ್ದೇನೆ. ನಾನು ಕೇಂದ್ರದ ಭೂ ಸಾರಿಗೆ ಸಚಿವರ ಹತ್ರನೂ ಚರ್ಚೆ ಮಾಡ್ತೇನೆ. ಈ ಎಲ್ಲ ಇರ್ತಕ್ಕಂಥ ವಿಷಯಗಳ ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೀನಿ. ಪ್ರಮುಖವಾಗಿ ಸರ್ಕಾರ ಕೂಡಲೇ ಅದಕ್ಕೆ ಧಾವಿಸಿ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇಮಿಡಿಯೇಟ್ ಮೆಷರ್ಸ್ ತಗೊಬೇಕಾಗಿತ್ತು. ಆದರೆ ಲೇಟ್ ಅವರು ಸರ್ಕಾರ ಈಗ ಒಂದು ರೀತಿ ಸ್ಕ್ಯಾಂಡಲ್ಗಳಲ್ಲಿ ಸಿಕ್ಕಾಕೊಂಡಿದೆ. ಅದರಿಂದ ಹೊರಬರಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೆ ಅದರಲ್ಲಿ ಬಿಸಿ ಇದ್ದಾರೆ. ಕಾರವಾರದ ಕುಮಟಾ ಸಿದ್ದಾಪುರ ರಸ್ತೆಯ ಉಳ್ಳೂರು ಮಠದ ಸಮೀಪ ಗುಡ್ಡ ಕುಸಿತದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಸ್ತೆ ಮೇಲೆ ಸುಮಾರು 50 ಮೀಟರ್ ವ್ಯಾಪ್ತಿಯಲ್ಲಿ ಬಿದ್ದಿದ್ದ ಮಣ್ಣನ್ನ ಸದ್ಯ ತೆರವುಗೊಳಿಸಲಾಗಿದೆ. ಎಕರೆಗಳಷ್ಟು ವ್ಯಾಪ್ತಿಯಲ್ಲಿ ಗುಡ್ಡ ಕುಸಿದಿದ್ದು 2 ದಿನಗಳ ಕಾಲ ರಸ್ತೆ ಸಂಚಾರ ಬಂದ್ ಮಾಡಿದ್ರು. ರಸ್ತೆ ಮೇಲೆ ಬಿದ್ದಿದ್ದ ಮಣ್ಣನ್ನು ತೆರವುಗೊಳಿಸಿದ ಸಿಬ್ಬಂದಿ ಇದೀಗ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕುಮಟಾ ಸಿದ್ದಾಪುರ ನಡುವಿನ ವಾಹನ ಸಂಚಾರ ಪುನರಾರಂಭವಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಕೆಆರ್ಎಸ್ ಡ್ಯಾಂಗೆ 50,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ಗೆ ನೀರು ಬಿಡುಗಡೆ ಮಾಡಿರುವುದರಿಂದ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಬಹುತೇಕ ಭರ್ತಿಯಾಗಿದ್ದ ಹಿನ್ನೆಲೆಯಲ್ಲಿ ಒಳಹರಿವು ಹೆಚ್ಚಾದಂತೆ ಹೊರಹರಿವಿನಲ್ಲೂ ಕೂಡ ಏರಿಕೆಯಾಗಿದೆ. ಸದ್ಯ ಡ್ಯಾಂ ಒಳಹರಿವು 70,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಜಲಾಶಯ ತುಂಬಿ ಹರಿತಾ ಇದೆ. 33.33 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಇದೀಗ 28.944 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ ಸದ್ಯ 1,25,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ 22 ಗೇಟ್ ಮೂಲಕ ಕೃಷ್ಣಾ ನದಿಗೆ 1,34,570 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗಿದೆ. ನದಿ ತೀರಕ್ಕೆ ಜನ ಜಾನುವಾರು ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಕೃಷ್ಣಾ ನದಿಯಲ್ಲಿ ಒಳಹರಿವು ಹೆಚ್ಚಾದ್ರೆ ಇನ್ನಷ್ಟು ಪ್ರಮಾಣದ ನೀರನ್ನ ನದಿಗೆ ಬಿಡುವ ಸಾಧ್ಯತೆ ಇದೆ. ಒಂದು ವೇಳೆ ಹೆಚ್ಚಿನ ಪ್ರಮಾಣದ ನೀರು ರಿಲೀಸ್ ಆದ್ರೆ ನದಿ ಪಾತ್ರದ ಗ್ರಾಮಗಳಿಗೆ ನೀರು ನುಗ್ಗುವ
ಆತಂಕ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡಲಿಕ್ಕೆ ಚಿಂತನೆ ನಡೆಸಿದೆ. ಚಿಕ್ಕಮಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಭುಬ್ಬರಿತಾ ಇದ್ದಾನೆ. ಭಾರೀ ಮಳೆಯಿಂದಾಗಿ ಜಲಪಾತಗಳು ಮೈದುಂಬಿ ಹರಿತಾ ಇವೆ. ಕಾಫಿನಾಡಿನ ಅಬ್ಬಿಕಲ್ಲು ಜಲಪಾತ ಭೋರ್ಗರಿತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರೀಕಟ್ಟೆ ಸಮೀಪದ ಅಬ್ಬಿಕಲ್ಲು ಜಲಪಾತ ಕಣ್ಮನ ಸೆಳೀತಾ ಇದೆ. ಇನ್ನು ಮೇರುತಿ ಗುಡ್ಡದ ಮಳೆಯಿಂದ ಧುಮುಕ್ತಾ ಇರುವಂತಹ ಅಬ್ಬಿಕಲ್ಲು ಜಲಪಾತ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡ್ತಾ ಇದೆ. ಮೇರುತಿ ಗುಡ್ಡ ಕರ್ನಾಟಕದ ಅತ್ಯಂತ 2ನೇ ಎತ್ತರ ಪ್ರದೇಶವಾಗಿದೆ. ಇದೀಗ ಧಾರಾಕಾರ ಮಳೆಯಿಂದ ಮಣ್ಣು ಮಿಶ್ರಿತ ಜಲಪಾತ ಮೈದುಂಬಿದೆ. ಪ್ರಕೃತಿ ತನ್ನ ನೈಜ ಸೊಬಗನ್ನು ಅನಾವರಣಗೊಳಿಸ್ತಾ ಇರುವಂಥದ್ದು, ರಸ್ತೆಯಲ್ಲಿ ಹೋಗಿ ಬರುವಂತಹ ನೋಡುಗರ ಕಣ್ಣನ್ನು ಸಹ ಕೋರೈಸ್ತಾ ಇರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಜಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರೀಕಟ್ಟೆ ಸಮೀಪದ ಅಬ್ಬಿಕಲ್ಲು ಜಲಪಾತ ಅಂತ ವಿಜುವಲ್ಸಲ್ಲೂ ಸಹ ಎಷ್ಟು ಬೋರ್ಗರಿತವಾಗಿ ಒಂದು ಜಲಪಾತ ಹರಿತಾ ಇದೆ ಅಂತಂದರೆ ರಸ್ತೆಯಲ್ಲಿ ಓಡಾಡುವಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣನ್ನು ಕೋರೈಸುವಂಥದ್ದು. ಮತ್ತು ಜಲಪಾತದ ಬಳಿ ನಾವು ಕೂಡ ಒಂದು ಆಟ ಆಡೋಣ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದ ಒಂದು ಫೀಲ್ ಆಗೋದು. ಮಲೆನಾಡ ಮಳೆಗೆ ಭದ್ರಾ ನದಿಯು ಮೈದುಂಬಿ ಹರಿತಾ ಇದೆ. ಕಳಸಾ ತಾಲೂಕಿನ ಕಗ್ಗನಹಳ್ಳ ಬಳಿ ಭದ್ರಯ್ಯ ಒಡಲಲ್ಲಿ ಪ್ರವಾಸಿಗರು ಸಾಹಸ ಭರಿತ ರಿವರ್ ರಾಫ್ಟಿಂಗ್ ನಡೆಸಿದ್ರು. ಪ್ರವಾಸೋದ್ಯಮ ಇಲಾಖೆ ಅನುಮತಿಯೊಂದಿಗೆ ನುರಿತ ಹಾಗೂ ಟ್ರೈನಿಂಗ್ ಪಡೆದ ನೇಪಾಳ ಯುವಕರು ರಾಫ್ಟಿಂಗ್ ನಡೆಸಿದ್ದಾರೆ. ಅಬ್ಬರಿಸಿ ಹರಿತಾ ಇರುವಂತಹ ಭದ್ರಯ್ಯ ಒಡಲಲ್ಲಿ ಪ್ರವಾಸಿಗರು 6 ಕಿಲೋಮೀಟರ್ ರಾಫ್ಟಿಂಗ್ ನಡೆಸಿದ್ರು. ಇತ್ತ ಜಲಪಾತಗಳಿಗೆ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರನ್ನ ಜಿಲ್ಲಾಡಳಿತ ನಿಷೇಧ ಮಾಡಿದೆ. ಇನ್ನು ಭದ್ರಾ ನದಿಯಲ್ಲಿ ನೇಪಾಳಿ ಯುವಕರು ರಾಫ್ಟಿಂಗ್ ನಡೆಸಿದ್ದಕ್ಕೆ ಕೆಲ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು. ಬಂದಂಥ ಪ್ರವಾಸಿಗರು ಭದ್ರಯ್ಯ ಅಂದರೆ ಅಬ್ಬರಿಸಿ ಬಬ್ಬಿರುತ್ತಿರುವಂಥ ಭದ್ರಯ್ಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮೂಲಕ ಒಂದು ಹೊಸ ರೀತಿಯ ಒಂದು ಸಂತೋಷವನ್ನು ಪಡ್ತಿರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಜಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಗ್ಗನಹಳ್ಳ ಗ್ರಾಮದಲ್ಲಿ ಭದ್ರಾ ನದಿಯೊಳಗಡೆ ರಿವರ್ ರಾಫ್ಟಿಂಗ್ ಮಾಡ್ತಾ ಇರುವಂಥದ್ದು. ಜಿಲ್ಲಾಡಳಿತ ಇದಕ್ಕೆ ಯಾವುದೇ ರೀತಿಯಾದಂಥ ಅನುಮತಿ ನೀಡಿಲ್ಲ. ಅದೇ ಪ್ರವಾಸೋದ್ಯಮ ಇಲಾಖೆ ಸದ್ಯಕ್ಕೆ ಇದಕ್ಕೆ ಅನುಮತಿ ನೀಡಿರುವಂಥದ್ದು. ಹಾಗಾಗಿ ಕಳೆದ 4 ತಿಂಗಳಿನಿಂದಲೂ ಕೂಡ ಈ ಒಂದು ರಿವರ್ ರಾಫ್ಟಿಂಗು ಇಲ್ಲಿ ನಡೀತಾ ಇರುವಂಥದ್ದು. ಬಂದಂಥ ಪ್ರವಾಸಿಗರು ಅಂದರೆ ನಾವು ನೋಡ್ಬೋದು, ವಿಜುವಲ್ಸಲ್ಲೂ ಕೂಡ ನದಿಯೊಳಗಡೆ ಒಂದು ಹೊಸ ರೀತಿಯಾದ ಒಂದು ಸಂತೋಷವನ್ನು ಪಡ್ತಿರುವಂಥದ್ದು. ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಭದ್ರಾ ನದಿ ಎಷ್ಟು ವೇಗವಾಗಿ ಹರಿತಾ ಇದ್ದಾಳೆ ಅಂತ. ಈ ಒಂದು ನದಿಯ ಒಡಲಲ್ಲಿ ರಿವರ್ ರಾಫ್ಟಿಂಗು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಕಾಡುವಂಥದ್ದು. ಕಾಫಿನಾಡು ಭಾಗದಲ್ಲಿ ಮಳೆ ಗಾಳಿಯ ಅಬ್ಬರ ಮುಂದುವರೆದಿದೆ. ಭಾರೀ ಮಳೆ ಗಾಳಿಗೆ ಮನೆಯೊಂದರ ಮೇಲ್ಚಾವಣಿ ಹಾರು ಹೋಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಹಳುವಳ್ಳಿ ತಾರಿಕೊಂಡ ಗ್ರಾಮದಲ್ಲಿ ಗಾಳಿ ಮಳೆಗೆ ಮನೆ ಗೋಡೆ ಕುಸಿದು ಮೇಲ್ಚಾವಣಿ ನೆಲ ಕಚ್ಚಿದೆ. ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳು ಮಣ್ಣು ಪಾಲಾಗಿದೆ. ಮನೆ ಕಳ್ಕೊಂಡು ಕಂಗಾಲಾಗಿರುವಂತಹ ಉಮಾ ರಮೇಶ್ ಕುಟುಂಬ ಕಂಗಾಲಾಗಿದ್ರು. ಇನ್ನು ಮನೆ ಇಲ್ಲದೆ ಕೊಟ್ಟಿಗೆ ಮನೆಯಲ್ಲಿ ಇಡೀ ಕುಟುಂಬ ವಾಸಿಸ್ತಾ ಇದೆ. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಯಾವುದೇ ಪ್ರತಿನಿಧಿಗಳು ಅಧಿಕಾರಿಗಳು ಭೇಟಿ ನೀಡಿಲ್ಲ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮಗೆ ನಿನ್ನೆ ರಾತ್ರಿ ಮಳೆಗಾಳಿಲಿ ಮನೆ ಜರಿದೋಗಿದೆ. ನಾವು ಇಲ್ಲಿ ಕೊಟ್ಟಿಗೆಯಲ್ಲಿ ಇದ್ದೀವಿ, ವಾಸವಾಗಿದ್ದೀವಿ. ನಮಗೆ 30 ವರ್ಷದಿಂದ ಮನೆ ಅಂತೂ ಬಂದಿಲ್ಲ. ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಒಳಗಡೆ ಪಾತ್ರೆ ಎಲ್ಲ ಹೋಗಿದೆ, ಹಾಸಿಗೆ ಎಲ್ಲ ಚೆಂಡಿಯಾಗಿದೆ, ಅಕ್ಕಿ ಬೇಳೆ ಎಲ್ಲ ತರಕಾರಿ ಎಲ್ಲ ಹಾಳಾಗಿ ಹೋಗಿದೆ. ಎಲ್ಲ ನೀರು ಬಿದ್ದು ಗೋಡೆ ಪೂರ ಮಣ್ಣು ಬಿದ್ದು ಎಲ್ಲ ಜರ್ಕೊಂಡು ಹೋಗಿದೆ. ಇಲ್ಲ ಇಷ್ಟು ತನಕ ಯಾರು ಬರ್ತೀನಿ ಅಂತ ಹೇಳಿಲ್ಲ. ನಮ್ಗೆ ಆದಷ್ಟು ಬೇಗ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ.